ಹಾಯ್, ನಾವಿವತ್ತು ಹೈಗ್ರೀವ ಅನ್ನೋ ಒಂದು ಸ್ವೀಟ್ನ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೀಗಿದೆ: ಕಡಲೆಬೇಳೆ, ಒಣಕೊಬ್ಬರಿ ತುರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಗಸಗಸೆ, ಏಲಕ್ಕಿ ಮತ್ತು ಲವಂಗ. ಮೊದಲಿಗೆ ಒಂದು ಕಪ್ ಕಡಲೆಬೇಳೆನ 2-3 ಸಲ ವಾಶ್ ಮಾಡ್ಕೊತಾ ಇದ್ದೀವಿ. ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೋಬೇಕು. ಹೀಗೆ ನೆನೆಸೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. 1 ಕಪ್ ಕಡಲೆಬೇಳೆಗೆ 2.5 ಕಪ್ ಅಷ್ಟು ನೀರನ್ನ ಹಾಕೊತಾ ಇದ್ದೀವಿ. ಹಾಗೆ ಅರ್ಧ ಚಮಚದಷ್ಟು ತುಪ್ಪನ ಹಾಕೊಂಡು 3-4 ಸಲ ಕುಗ್ಸ್ಕೋಬೇಕು. ಈಗ ಕುಕ್ಕರ್ ಕೂಲ್ ಆಗಿದೆ, ಬೇಳೆ ಬೆಂದಿದೆ. ಉಳಿದಿರೋ ನೀರನ್ನ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಈಗ ಒಂದು ಚಿಕ್ಕ ಬಾಣಲಿಲಿ 1-1.5 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು ಲೈಟಾಗಿ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲ ಅಂದರೆ ಬೇಗ ಸೀದು ಹೋಗುತ್ತೆ. ಈಗ ಇದಾಗಿದೆ, ಇದನ್ನ ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಪ್ಯಾನಲ್ಲಿ 1/4 ಕಪ್ ಅಷ್ಟು ಬೆಲ್ಲನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮೆಲ್ಟ್ ಮಾಡ್ಕೋಬೇಕು. ಬೆಲ್ಲನ ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ನಾವು ಆಗಲೇ ಬೇಯಿಸಿಟ್ಕೊಂಡಿರೋವಂಥ ಕಡಲೆಬೇಳೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಡಿಶ್ಶು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ತುಂಬ ಕಮ್ಮಿ ಸಮಯದಲ್ಲಿ ಬೇಗ ಆಗುವಂಥ ಒಂದು ಡಿಶ್ ಇದು. ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ನಾವೀಗ ಡ್ರೈ ಕೋಕೋನಟ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಲ್ಲಿ ಸ್ವಲ್ಪ ಒಣಕೊಬ್ಬರಿ ತುರಿ, 2-3 ಏಲಕ್ಕಿ, ಹಾಗೆ ಆಗಲೇ ಹುರಿದಿಟ್ಕೊಂಡಿರುವಂಥ ಗಸಗಸೆ ಹಾಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ತರಿಯಾಗಿ ರೆಡಿಯಾಗಿರೋ ಪೌಡರ್ನ ಹೈಗ್ರೀವ ಮೇಲೆ ಹಾಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಗಸಗಸೆ ಮತ್ತು ಒಣಕೊಬ್ಬರಿ ತುರಿಯಿಂದ ಹೈಗ್ರೀವದ ರುಚಿಯನ್ನು ಹೆಚ್ಚುತ್ತೆ. ಈಗ ಇದೆಲ್ಲ ಹೊಂದ್ಕೊಳ್ಳೋವರೆಗೂ 3-4 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು. ಈಗ ಹೈಗ್ರೀವಕ್ಕೆ ತುಪ್ಪದ ಒಗ್ಗರಣೆ ಕೊಡೋಣ. ಒಂದು ಚಿಕ್ಕ ಬಾಣಲಿಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಕಾಯಿಸ್ಕೊಳ್ಳೋಣ. ಈಗ ತುಪ್ಪ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕೊಳ್ತಿದ್ದೀವಿ. ಅದ್ರ ಜೊತೆಗೆ ನಾವಿಲ್ಲಿ 2 ಲವಂಗ ಕೂಡ ಸೇರಿಸ್ಕೊಂಡಿದ್ದೀವಿ. ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹುರ್ಕೊಂಡಿದ್ದಾಗಿದೆ. ಇದನ್ನು ಹೈಗ್ರೀವಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಾದಿಷ್ಟವಾದ ಹೈಗ್ರೀವ ರೆಡಿಯಾಗಿದೆ. ಇದನ್ನು ನಾವು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಈಗೇನು ಹಬ್ಬದ ಸಾಲು ಶುರು ಆಗ್ತಿದೆಯಲ್ಲ, ಪ್ರಸಾದ ಮಾಡಲಿಕ್ಕೆ ಇದು ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.